ಲವ್ ಫೇಲ್ಯೂರ್ ಯಾರಿಗೆ ಜಾಸ್ತಿ ಆಗುತ್ತೆ? ಆಲ್ಮೋಸ್ಟ್ 90% ಹುಡುಗರಿಗೆ ಸರ್ ಜಾಸ್ತಿ ಫೇಲ್ಯೂರ್ ಆಗೋದು. ಈಗ ಹುಡುಗಿರು ಫ್ಯಾಮಿಲಿನ ಹುಡುಗ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿನ ಆಯ್ಕೆ ಮಾಡ್ಕೊಂಡ್ರೆ ಹುಡುಗನ ಇಲ್ಲ ನನಗೆ ಫ್ಯಾಮಿಲಿ ಇಂಪಾರ್ಟೆಂಟ್, ನನಗೆ ನೀನ್ ಇಂಪಾರ್ಟೆಂಟ್ ಅಂತ ಅಲ್ಲ ಹೇಳ್ಬಿಟ್ಟು ಹುಡುಗನ ಮದಿದಾರಲ್ಲಿ ಬಿಟ್ಬಿಡ್ತಾರೆ. ಪಾಪ ನಮ್ ಹುಡುಗರು ಏನ್ ಮಾಡ್ತೀರಾ, ಅವಳನ್ನ ಮರಿಬೇಕಲ್ಲ, ಮರೆಯೋದಕ್ಕೆ ಆಗೋದು ಇಲ್ವಲ್ಲ ಅನ್ನೋ ಒಂದು ರೀಸನ್ ಎಲ್ಲರೂ ಹೋಗೋದು ಬಾರ್ಗೆ ಸರ್. ಬಾರಲ್ಲಿ ಕುತ್ಕೊಂಡು ಚೆನ್ನಾಗಿ ಕುಡಿತಾರೆ. ಪ್ರೀತಿಗೆ ಯಾವಾಗ ಹೆಂಗೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ಈಗ ಪ್ರೀತಿ ಹುಟ್ಬಿಡುತ್ತೆ, ಹುಟ್ಟಾದ್ಮೇಲೆ ಏನೇನ್ ಮಾಡ್ತಾರೆ, ನೀ ನನಗೆ ಸ್ಟಾರ್ಟಿಂಗ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ಚೆನ್ನಾಗಿರತ್ತಾ? ಚೆನ್ನಾಗೇ ಇರಲ್ಲ. ಏನ್ ಮಾಡ್ತಾರೆ, ಸರಿ ಮನೆಯವ್ರನ್ನ ಒಪ್ಪಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಇರೋದ್ರಿಂದ ಹುಡುಗಿರು ಓಕೆ ಆಯ್ತು ಒಪ್ಪಿಸ್ತೀನಿ ಅಂತ ಹುಡುಗನ್ ಲವ್ ಮಾಡ್ತಾರೆ. ಬಟ್ ಆದ್ರೆ ಫ್ಯಾಮಿಲಿ ಸೆಂಟಿಮೆಂಟಲ್ ಡೈಲಾಗ್ ಕೊಡ್ದಾಗ ಹುಡುಗಿರ್ ಬಿಟ್ಟು ಸಿಕ್ಕಾಪಟ್ಟೆ ನೋವಾಗಿದೆ ಸರ್. ಹೇಳ್ಕೊಳಕ್ಕಾಗಲ್ಲ, ಈಗ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಮರಿಯಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಒಟ್ನಲ್ಲಿ ಅವರು ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಲಿ ಇರ್ತಾರೆ. ದೂರದಿಂದ ನಮ್ಮ ಹುಡುಗಿನ ನೋಡಿ ಖುಷಿ ಪಡೋಣ ಅಂತ ಅಂತಾರೆ. ಬಟ್ ತುಂಬಾ ಕ್ರಿಟಿಕಲ್ ಕಂಡೀಷನ್ಸ್, ಯಾರಿಗೂ ಬರೋದು ಬೇಡ ಅನ್ಸುತ್ತೆ. ಕಡೆಯಿಂದ ಏನ್ ಸಜೆಷನ್ ಕೊಡ್ತೀರಾ? ಸರ್ ನನ್ನ ಕಡೆಯಿಂದ ಒಂದ್ ಸಜೆಷನ್ ಏನು ಅಂದ್ರೆ, ಲವ್ ಫೇಲ್ಯೂರ್ ಅಂತ ಹೇಳ್ಬಿಟ್ಟು ಹುಡುಗರು ಸೂಸೈಡ್ ಮಾಡ್ಕೊಂತಾರೆ, ಪ್ರಾಣ ಕಳ್ಕೊಂತಾರೆ. ನನ್ನ ಹುಡುಗಿ ನನ್ನ ಬಿಟ್ಟೋದ್ಲು ಅಂತ ಪ್ರಾಣ ಕಳ್ಕೊಳಕ್ ಹೋಗ್ತಾರೆ. ಬಟ್ ಅದನ್ನ ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ಮನ್ನ ಇಷ್ಟು ವರ್ಷ ಬೆಳೆಸಿ ಸಾಕಿರ್ತಾರೆ. ಯಾವ್ದೋ ಒಂದು ಹುಡುಗಿಗೋಸ್ಕರ ಮಾತ್ರ ಪ್ರಾಣ ಕಳ್ಕೊಂಬಿಡಿ. ಪ್ರೀತಿ ಇರುತ್ತೆ ಹೌದು, ಅದನ್ನ ನಾವು ಮರೆಯೋದಕ್ಕೆ ಆಗಲ್ಲ. ಬಟ್ ಆ ಪ್ರೀತಿ ಮತ್ತೆ ಸಿಗುತ್ತೆ ನಮ್ಗೆ. ಬೇರೆ ಯಾರಾದ್ರೂ ಬಂದೇ ಬರ್ತಾರೆ, ಅದಕ್ಕೋಸ್ಕರ ಯಾಕೆ ನಿಮ್ ಪ್ರಾಣ ಕಳ್ಕೊಂಡು ಲೈಫ್ ನ ಹಾಳು ಮಾಡ್ಕೊಂತೀರಾ?